ಹಲೋ ಎಲ್ರಿಗೂ. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ರೆಡಿಯಾಗಿ ಬಂದ್ವು. ಬೆಳ್ಳಾವಿಲಿ ಸ್ವಲ್ಪ ತರಕಾರಿ ತಗೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡು, ತರಕಾರಿ ರೇಟೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಹಂಗಾಗಿ ಸ್ವಲ್ಪ ತರಕಾರಿ ಕೂಡ ತಗೊಂಡು ಇನ್ನೇನು ಊರ ಕಡೆ ಬಂದ್ವು. ನಮ್ಮೂರ ಕಡೆ ಎಲ್ಲಿ ನೋಡಿದ್ರು ಗಿಡ ಮರಗಳು, ಮಳೆ ಅಂತೂ ತುಂಬ ಚೆನ್ನಾಗಾಗಿದೆ. ಮತ್ತು ನನ್ನ ಮಗ ದಾರಿ ಮಧ್ಯದಲ್ಲಿ ನೆರಳಿನ ಗಿಡ ಕೂಡ ಇತ್ತು. ಸ್ವಲ್ಪ ನೆರಳಿನ ಕೂಡ ಆಯ್ಕೋತೀನಿ ಅಂತ ಹೇಳಿ ನಿಲ್ಲಿಸಿದ್ದೆ. ಇನ್ನೇನು ನಮ್ಮ ಮನೆ ಕಡೆ ಹೊರಟ್ವು. ಮನೆ ಕೂಡ ಸಿಕ್ತು. ಕೊಬ್ಬರಿ ಸುಲಿಯೋರು ಕೂಡ ಬಂದಿದ್ರು. ಇನ್ನೊಂದು ಬ್ಯಾಚ್ ಕೊಬ್ಬರಿ ಕೂಡ ಇದ್ವು, ಸುಲಿತಾ ಇದ್ರು. ಮತ್ತು ಅಜ್ಜಮ್ಮ ಏನು ಮಾಡ್ತಾವ್ರೆ ಅಂತ ಹೇಳಿ ಒಳಗಡೆ ಬಂದೆ. ಅಜ್ಜಮ್ಮ ಅಲ್ಲೇ ಅನ್ನಕ್ಕೆ ಇಟ್ಟಿತ್ತು, ಮೊಳಕೆ ಹುಳಿಕಾಳು ಕೂಡ ಕೂಗ್ಸಿಟ್ಟಿತ್ತು ಸಪ್ಪೆಸ್ರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ಬಂದು ಬೇಗ ಬೇಗ ಮುದ್ದೆ ಕೂಡ ಕುದೆ ಹಾಕ್ತೆ. ಅಜ್ಜಿ ಅಂತೂ ಎಲ್ಲನೂ ಕೆಲಸ ಮಾಡ್ತಾರೆ. ನಾನು ಮುದ್ದೆ ಕುದೆ ಹಾಕಿದ ತಕ್ಷಣ ಮುದ್ದೆನೂ ಕಟ್ಬಿಟ್ಟು ಅವ್ರನ್ನೆಲ್ಲ ಊಟಕ್ಕೆ ಕರೆದೆ. ಅವರು ಕೂಡ ಊಟಕ್ಕೆ ಬಂದರು. ಎಲ್ರಿಗೂ ಅಜ್ಜಿನೇ ಊಟ ಬಡಿಸ್ತಾ ಇತ್ತು. ನನಗೂ ಹೊಟ್ಟೆ ಹಸಿತಾ ಇತ್ತು, ಹಂಗಾಗಿ ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ. ಅಜ್ಜಿನೇ ಊಟ ಬಡಿಸಿದ್ರು. ಅಜ್ಜಿ ಸ್ಟ್ರಾಂಗಾಗಿ ಫಿಟ್ಟಾಗಿ ಕೂಡ ಇದ್ದಾರೆ. ಎಲ್ಲ ಕೆಲಸನೂ ಮಾಡುತ್ತೆ. ಒಳ್ಳೆ ಸಪ್ಪೆಸ್ರು ಮುದ್ದೆ ಅಂತೂ ಅಮೃತ ಥರ ಇತ್ತು. ನಾವು ಊಟ ಮಾಡಿ ನಮ್ಮ ಕೆಲ್ಸಕ್ಕೆ ಹೋದ್ವಿ. ಈ ವ್ಲಾಗ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.